ಹಲೋ. ನಮಸ್ಕಾರ ಅಣ್ಣ. ಹ್ಮ್ ಏನಂದ್ರೆ ಈಗ ಹೆಂಗಸರು ಮುಟ್ಟಾಗಿರ್ತಾರಲ್ಲ, ಹ್ಮ್ ಆ ಟೈಮಲ್ಲಿ 4 ದಿವಸ ಹೊರಗಡೆ ಕೂಡ್ಸೋದು, ಅವ್ರ ನಂತರ ಬೇರೆ ತರ ಟ್ರೀಟ್ ಮಾಡೋದು, ಅದು ಸರಿ ಅದು ಅನ್ಸಲ್ಲ ನನಗೆ. ನಮ್ಮ ಮನೇಲಿ ನಾನು ಮಾಡಕ್ ಕೊಡಲ್ಲ. ಸರಿ ಅನ್ಸಲ್ಲಲ್ಲ. ಅದೇನಾದ್ರೂ ಮಾಡದೇ ಇದ್ದಿದ್ರೆ ಋಷಿ ಮುನಿಗಳು ಅದು ಅವ್ರು ಮಾಡಿದ್ದು ಯಾಕೆ ಮಾಡಿದ್ರು? ಅವ್ರು ಏನಾದ್ರೂ ಇದು ಮಾಡದೇ ಇದ್ದಿದ್ರೆ ನಾವ್ಯಾರು ಇವತ್ತು ಜೀವಂತ ಇರ್ತಿರ್ಲಿಲ್ಲ. ನಮ್ಮ ಸಂತತಿನೇ ಇಷ್ಟಿರ್ತಿರ್ಲಿಲ್ಲ. ಎಲ್ಲೋ ಮೂಲೆ ಮೂಲೆಯಲ್ಲಿ ಅಲ್ಲೊಂದ್ 1000 ಇಲ್ಲೊಂದ್ 1000 ಜನ ಇರ್ತಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಅವರ ಅಧ್ಯಯನದಲ್ಲಿ ಪಿಪ್ಪಿಲಾದ ಮಹರ್ಷಿ ಅನ್ನೋನು ಗರ್ಭೋಪನಿಷತ್ತು ಬರೆದಿದ್ದಾನೆ. ಗರ್ಭವನ್ನ ಒಂದು ವೇಳೆ ಒಂದು ಮಗು 1ನೇ ವರ್ಷದಲ್ಲಿ ತೀರ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಆ ಮಗುವಿನ ದೇಹದಿಂದ ಗರ್ಭವನ್ನ ಅಧ್ಯಯನ ಮಾಡ್ದ ಋಷಿ. 2ನೇ ವರ್ಷದಲ್ಲಿ ಅಧ್ಯಯನ ಮಾಡ್ದ. ಏನ್ ಮಾಡ್ದ? ಗರ್ಭ ಅನ್ನುವುದು ಹೇಗೆ, ಎಷ್ಟು ನಾಜೂಕು ಅಂತ ಹೇಳ್ದ. ಪ್ರತಿ ಸೊಸೆ, ಪ್ರತಿ ಮನೆಯ ಸೊಸೆ ಧನದ ದುಡಿಮೆ ಮಾಡುತ್ತಿದ್ಲು. ಸೊಸೆಯನ್ನ ದನದ ತರ ನೋಡ್ತಿದ್ರು, ಮಗಳನ್ನ ದೇವರ ತರ ನೋಡ್ತಿದ್ದ ನಮ್ಮ ದೇಶದ ಒಂದು ವಿಕೃತ ಪದ್ಧತಿ ಇದಕ್ಕೆ ಕಾರಣ ಆಯ್ತು. ಆಗ ಏನ್ ಮಾಡಿದ್ರು, ಹಾಗೆ ಪಿಪ್ಪಿಲಾದ ಮಹರ್ಷಿ ಏನ್ ಮಾಡ್ದ, ಪ್ರತಿಯೊಂದು ದೇಹವನ್ನ ಅಧ್ಯಯನ ಮಾಡಿ ಮೊಟ್ಟ ಮೊದಲಿಗೆ ಗರ್ಭಾಶಯ ಆಯಾ ವ್ಯಕ್ತಿಯ ಹೆಬ್ಬೆರಳಿನ ಹೆಬ್ಬೆಟ್ಟು ಗುರುತಿರುತ್ತಲ್ಲ, ಅಷ್ಟು ಮಾತ್ರ ಅದರ ಗಾತ್ರ ಇರುತ್ತೆ ಅಂತ ಕಂಡಿಡಿದವನು ಪಿಪ್ಪಿಲಾದ ಮಹರ್ಷಿ. ನಾವು ಹುಟ್ಟುವ ಸ್ಥಳ ಎಷ್ಟಿದೆ ನೋಡು, ಆಯಾ ಹೆಣ್ಣಿನ ಹೆಬ್ಬೆಟ್ಟಿನಷ್ಟೇ ದೊಡ್ಡದು, ಎಡಗೈ ಹೆಬ್ಬೆಟ್ಟಿನಷ್ಟು. ಹಾಗೆ ಆ ಗರ್ಭಾಶಯ ಪವಿತ್ರ ಎಷ್ಟು ಅಂದ್ರೆ, ಗಂಡಿಗೆ 1 ಜೀವ ಇದ್ರೆ ಹೆಣ್ಣಿಗೆ 2 ಜೀವನಂತೆ. ಆ 2ನೇ ಆತ್ಮ ಇರೋದೇ ಗರ್ಭಾಶಯ. ಆ ಗರ್ಭಾಶಯವನ್ನ ಪಾರ್ವತಿ ಅಂತಾರೆ. ಅದಕ್ಕೆ ಕಾಮರೂಪ ಕಾಮಾಖ್ಯ ಎನ್ನುವ ಮಂದಿರದಲ್ಲಿ, ಅಸ್ಸಾಂನ ಗೌಹಾಟಿಯಲ್ಲಿರೋ ಕಾಮರೂಪ ಕಾಮಾಖ್ಯ ಎಂಬುವ ಮಂದಿರದಲ್ಲಿ ಇವತ್ತಿಗೂ ದೇವಿ ರಜಸ್ವಲಿ ಆಗ್ತಾರೆ ಅಂತ ಹೇಳ್ತಾರೆ. ಇದು ಮೂಢನಂಬಿಕೆ ಅಲ್ಲ, ಅದೊಂದು ಪದ್ಧತಿಯ ಪ್ರತೀತಿ. ಅಂದ್ರೆ ಹೀಗೆ ಗರ್ಭಾಶಯಕ್ಕೆ ಗೌರವ ಕೊಡಬೇಕು ಅಂತ ಹೇಳುವಂತಹ ಯೋನಿ ಬಿದ್ದಂತಹ ಸ್ಥಳ ಅದು. ಯಾವಾಗ ದಾಕ್ಷಾಯಿಣಿಯ ದೇಹ ಅಗ್ನಿ ಪ್ರವೇಶ ಆದ್ಮೇಲೆ ಆ ದೇಹವನ್ನ ತೆಗೆದುಕೊಂಡು ಶಿವ ವಿರಹದಲ್ಲಿ ದೇಶವೆಲ್ಲ ಸುತ್ತುವಾಗ ವಿಷ್ಣುವಿನ ಚಕ್ರ ಮೋಹ ಬಿಡಿಸ್ಬೇಕು ದೇಹದ್ದು ಅಂತ ಒಂದೊಂದೇ ಭಾಗವನ್ನ ಕತ್ತರಿಸಿ ಬೀಳಿಸಿದಾಗ ಆ ಯೋನಿ ಗರ್ಭ ಬಿದ್ದ ಸ್ಥಳವೇ ಕಾಮರೂಪ ಕಾಮಾಖ್ಯ. ಓಕೆ, ನೀನ್ ಕೇಳಿದ ಪ್ರಶ್ನೆಗೆ ಇಷ್ಟೊಂದು ಉದ್ದ ಉತ್ತರ ಅಂತ ತಿಳ್ಕೊಬೇಡ. ಏನಾಗುತ್ತೆ, ಆ ಗರ್ಭವನ್ನ ಅಷ್ಟು ಚೆನ್ನಾಗಿ ರಕ್ಷಿಸ್ಬೇಕು ಅಂತ ಅರ್ಥ. ಮುಟ್ಟುವವರಿಂದ ಮುಟ್ಟಿಸಿದ ಹಾಗೆ ಮಾಡಿದ ಋಷಿಗಳು ಯಾಕೆ ಹೇಳಿದ್ರು ಅಂದ್ರೆ, ಈ ಜನಗಳಿಗೆ ಬುದ್ಧಿ ಹೇಳಕ್ ಆಗದೆ ಈ ಮುಟ್ಟಾದ ಹೆಣ್ಣಿಗೆ ಗೌರವ ಕೊಟ್ರು ಅಂತ ಹೇಳಿದ್ರೆ, ಮುಟ್ಟು ಅಂದ್ರೆ ಪತಿ ಆಕೆಗೆ ನೋವು ಕೊಡ್ತಾನೆ. ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಓಡಾಡೋದಿಲ್ಲ, ಹೆಣ್ಣಿನ ಮೇಲೆ ಬೀಳುತ್ತೆ. ಹಾಗಾಗಿ ಆ ಹೆಣ್ಣಿನ ರಕ್ಷಣೆ ಮಾಡೋ ಉದ್ದೇಶದಿಂದ ಮುಟ್ಟಾದ 5 ದಿವಸ ಯಾರು ಮುಟ್ಟಬೇಡಿ ಅಂತ ಹೇಳಿದ್ರು. ಮುಟ್ಟದೇ ಇದ್ದಾಗ ಅವ್ರಿಗೆ ಗೌರವದ ದಿನ ಅಂತ ಹೇಳಿದ್ರು. ಆದ್ರೆ ಇದು ಇವರು ಅಪಾರ್ಥ ಮಾಡ್ಕೊಂಡು ಅಗೌರವದ ದಿನ ಅಂತ ಹೇಳಿದ್ರು. ಪೂಜೆಗೆ ಅನರ್ಹವಲ್ಲ ಹೆಣ್ಣು, ಪೂಜೆಗೆ ಅರ್ಹ. ಮುಟ್ಟಾದ ಹೆಣ್ಣು ಪೂಜೆ ಮಾಡಬಹುದು, ಆದ್ರೆ ದೇವಸ್ಥಾನಗಳಿಗೆ ಬರಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ, ದೇವಸ್ಥಾನದಲ್ಲಿ ಮತ್ತೆ ಅವ್ರನ್ನ ಬಳಸ್ಕೋತಾರೆ, ಅವ್ರ ಕೆಲಸ ಹೇಳ್ತಾರೆ. ಹಾಗಾಗಿ ಕೆಲಸ ಹೇಳ್ಬಾರ್ದು ಅಂತ ಮಾಡಿದ ಒಂದು ಪ್ರಯತ್ನ ಕಣೋ ಅದು. ಆ 5 ದಿವಸ ತುಂಬಾ ನಾಜೂಕಾಗಿ ಸೂಕ್ಷ್ಮವಾಗಿರೋ ಗರ್ಭಾಶಯಕ್ಕೆ ತೊಂದರೆ ಆಗ್ಬಾರ್ದು ಅಂತದ್ದು ಮುಟ್ಟಿನ ನಿಯಮ ಮಾಡದೇ ಇದ್ದಿದ್ರೆ ಹೆಣ್ಣಿನ ಗತಿ ಏನು ಹೇಳು? ಆದ್ರೆ ದೇವ ಪೂಜೆಗೆ ಮುಟ್ಟಾದ ಹೆಣ್ಣು ವರ್ಜ್ಯವಲ್ಲ, ಆರಾಮಾಗಿ ಪೂಜೆ ಮಾಡ್ಬೋದು, ದೇವರ ಹೆಸರು ಹೇಳ್ಬೋದು, ಎಲ್ಲಾ ಮಾಡಿದ್ರು. ಹೀಗೆ ಯಾವುದನ್ನು ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ಕೆಟ್ಟದ್ದು. ನಮ್ ದೇಶದಲ್ಲಿ ಇವಾಗ ನಿಯಮಗಳಿದೆಯಲ್ಲ, ಒಳ್ಳೇದು ಅಂತ ಮಾಡಿದ್ರೆ ಕೆಟ್ಟದ್ದು, ಇದು ಒಳ್ಳೇದಕ್ಕೋಸ್ಕರ ಅಂತ ಶುರು ಮಾಡಿದ್ರೆ ಅದನ್ನ ಕೆಟ್ಟದಾಗ ಬಳಸ್ಕೊತಾರಲ್ಲೋ ಮಾಡ್ತಾರಣ್ಣ. ಇವಾಗ ಯಾವುದೇ ಒಂದು ವಿಚಾರಕ್ಕೆ ಒಂದು ನಿಯಮ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಅದು ಏನ್ ಮಾಡಕ್ಕಾಗಲ್ಲ ಅಂತದಿರುತ್ತೆ. ಗೋಡೌನ್ ಇದ್ಮೇಲೆ ಇಲಿಗಳಿಲ್ದೆ ಇರುತ್ತೇನೋ?
ಹೆಣ್ಣಿನ ಒಳಿತಿಗಾಗಿ ಮಾಡಿದಂತ ನಿಯಮಗಳು ಇವು. ಅಂದ್ರೆ ಅವ್ರಿಗೆ ರೆಸ್ಟ್ ತರ ಮಂತ್ಲಿ ಒಂದು ಮತ್ತೆ 4-5 ದಿವಸ ಇನ್ನೊಂದೇನು ಗೊತ್ತಾ, ಆಯುರ್ವೇದದ ಪ್ರಕಾರ ಆ ಟೈಮಲ್ಲಿ ಏನಾದ್ರು ಸಂಪರ್ಕವಾದಲ್ಲಿ ಪಾಂಡುರೋಗ ಬರುತ್ತೆ ಅಂತ ಹೇಳ್ತಾರೆ. ಹೌದೌದು. ಇಂಥದ್ದೆಲ್ಲದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲ ಮಕ್ಕಳು ಕಾಡ್ತಾರೆ ಅಂತ ಮಕ್ಕಳನ್ನು ಮುಟ್ಟಬಾರದು ಅಂತ ಹೇಳಿದ್ರು ತಾಯಿನ. ಅರ್ಥ ಆಯ್ತಾ? 3 ದಿನ ಕೂಡ್ಸಿದ್ ಅದಕ್ಕೋ ಇದಕ್ಕಲ್ಲ. ಎಷ್ಟು ನಾಜೂಕಾಗಿರುತ್ತೆ ಅವ್ರ ಮನಸ್ಸು. ಈಗಲೂ 99% ಮಾನಸಿಕ ಅಸ್ವಸ್ಥತೆ ಹೆಣ್ಣಿನಲ್ಲಿ ಬರುವುದು ಮುಟ್ಟಾದ ಸಮಯದಲ್ಲಿ ರಫ್ ಆಗಿ. ಇವಾಗ ನೀನೇನ್ ಹೇಳಿದೆ, ಅವ್ರು ಇನ್ ಮುಂದೆ ನಮ್ಮ ಮನೇಲಿ ಎಲ್ಲರೂ ಮುಟ್ಟಬಹುದು ಅಂತ ಒಂದು ನಿಯಮ ಮಾಡ್ತಿಟ್ಕೋ. ಇನ್ನೊಂದು 6-7 ವರ್ಷಕ್ಕೆ ಎಲ್ಲಾ ನಿಯಮ ಸಹಜ ಆಗುತ್ತೆ, ಎಲ್ಲಾರು ಮಾಡ್ಬೋದು ಕೆಲಸ, ಅದ್ರಲ್ಲಿ ಏನಿದೆ. ಅವಾಗ ಒಳ್ಳೇದಕ್ ಬಳಸ್ಕೊಳಲ್ಲ, ಕೆಟ್ಟದಕ್ ಬಳಸ್ಕೊತಾರೆ. ಮಾಡು ಏನ್ ಇವಾಗ ಅಂತಾರೆ. ಹೆಣ್ಣು ಮೊದ್ಲೇ ಸ್ವಾಭಿಮಾನಿ, ನೋವನ್ನು ಹೇಳ್ಕೊಳ್ಳೋ ಅಂತ ಗುಣ ಇರಲ್ಲ ಪಾಪ ಅದಕ್ಕೆ. ಹೋಲಿ ಅರ್ಥ ಆಯ್ತಾ ಅನರ್ಥ ಆಯ್ತಾ? ಗೌರವಿಸ್ರು ಮುಟ್ಟಾದ ಹೆಣ್ಣನ್ನ, ಮುಟ್ಟದಂತೆ ನೋಡದೆ ಗೌರವದಿಂದ ಕಾಣ್ಬೇಕು. ಗೌರವದಿಂದ ಕಾಣಿಸಲೇನ ಈ ತರ ಏನಕ್ಕೆ ಈ ತರ ನಿಮ್ ಈ ಆಚಾರ ಏನಕ್ಕೆ ಬಂದಿತ್ತಂತ ಮದುವೆಗಳಲ್ಲಿ ಅವ್ರನ್ನ ದೂರ ಇಟ್ರು, ಗೃಹ ಪ್ರವೇಶ ಮಾಡಬಾರ್ದು ಅಂದ್ರು. ಇನ್ನು ಗರ್ಭಿಣಿಯರ ಮನೇಲಿದ್ರೆ ಮನೆ ಕಟ್ಟಬಾರ್ದು ಅಂತ ಹೇಳಿದ್ರೆ ಯಾಕೆ ಹೇಳೋ? ಮನೆ ಕಟ್ಟೋಗೆ ಕೂಲಿಯಾಗಿ ಬಳಸ್ಕೊತಾ ಇದ್ರು ಹೆಣ್ಣುಗಳನ್ನ. ಮಣ್ಣು ಹೊರಬೇಕು. ಅವಾಗ ಗರ್ಭವತಿ ಹೊತ್ರ ಏನಾಗುತ್ತೆ, ಅಬಾರ್ಷನ್ ಆಗತ್ತೆ. ಹೌದೌದೌದು. ಈ ಕಾಲದಲ್ಲಿ ಮನೆ ಕಟ್ಟೋರೇ ಬೇರೆ, ಇವರೇ ಬೇರೆ. ಇವಾಗೆಲ್ಲ ಪದ್ಧತಿಗಳು ಫಾಲೋ ಮಾಡ್ತಾರೆ. ಏನಕ್ ಮಾಡ್ಬೇಕು? ಸೈಂಟಿಫಿಕ್ ರೀಸನ್. ಸೈಂಟಿಫಿಕ್ ಅಂತಲ್ಲ, ಅದು ಒಂದು ಸೈಂಟಿಫಿಕ್. ಸೈಂಟ್ ಅಲ್ಲ, ಸೈಂಟಿಫಿಕ್ ರೀಸನ್. ಸೈನ್ಸ್ ಇದನ್ನ ಹಿಡಿತಾ ಇದೆ ಅಷ್ಟೇ. ಸೈನ್ಸ್ ಗಿಂತ ಮುಂದೆ ಹೋಗಿತ್ತು ಇದು. ಯಾಕೆ ಎಲ್ಲವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತೀರಿ? ಅದು ಜ್ಞಾನದ ದೃಷ್ಟಿಕೋನದಿಂದಾನು ನೋಡ್ರು. ಅದಕ್ಕೆ ಅನ್ನೋದ ನಿಮ್ಗೆ ಮನುಷ್ಯರಂತ. ಅದಕ್ಕೆ ಇಲ್ಲಪ್ಪ, ಹಾಗಂತ ಬಲವಂತವಾಗಿ ಮೂಲೆ ಕೂರಿಸಬಾರ್ದು ಹೆಣ್ಣನ್ನ. ಆಯ್ತು ನನ್ ಜೊತೆ ಆಡ್ಬೇಕಾ ಆಡು, ನಿನ್ಗೆ ಎಲ್ಲ ಅಡಿಗೆ ಮನೇಲಿ ಮಾತ್ರ ಕೆಲಸ ಮಾಡ್ಬೇಡ ಪಾಪ. ನೀನು ಕೆಲಸ ಮಾಡೋದು ಬೇಡ, ಎಂಟರ್ಟೈನ್ಮೆಂಟ್ ಮಾಡು, ನಮ್ ಜೊತೆ ಆಟ ಆಡು, ಇಂಡೋರ್ ಗೇಮ್ಸ್ ಆಡು, ಕೇರಮ್ ಆಡು, ಚೆಸ್ ಆಡು, ನಿನ್ಗೆ ಏನ್ ಬೇಕೋ ಅದ್ ಮಾಡಮ್ಮ. ಪಿಕ್ಚರ್ಗೆ ಹೋಗ್ತೀಯಾ ಹೋಗು, ಏನ್ ಬೇಕಾದ್ರು ಮಾಡು, ಆದ್ರೆ ಮನೆ ಕೆಲಸ ನೀನು ಈ 5 ದಿನ ಮಾಡ್ಬಾರ್ದು ಅಂತ ಹೇಳಿದ್ರೆ ಎಷ್ಟ್ ಚಂದ ಇರುತ್ತ. ಅವ್ರಿಗೊಂದು ಖುಷಿ ಸಿಗುತ್ತೆ. ಮತ್ತೆ ಗೌರವಿಸಿದ್ರೆ ಕೂಲಿ ಕೂಡ ಕೂಲಿ ಬೇಡ ಅಂತನೋ. ಹೌದಣ್ಣ, ಅದು ನಿಜ ನಿಜ ನಿಜ. ಅಟ್ಲೀಸ್ಟ್ ಮನೆಗೆ ಯಾರಾದ್ರೂ ಕಾರ್ಪೆಂಟರ್ ಬಂದಿದ್ದಾರೆ, ಮನೆಗೆ ಒಬ್ಬ ಪ್ಲಂಬರ್ ಬಂದಿದ್ದಾನೆ, ಮನೇಲಿ ಒಂದು ಸೇವೆ ಮಾಡ್ತಿದ್ದಾನೆ, ನಿನ್ ಜೊತೆಗೆ ಒಂದ್ ಚಾಯ್ ಕೊಡು, ಅವ್ರು ನಿನ್ ಬಿಲ್ಲೇ ಕಡಿಮೆ ಮಾಡ್ಬಿಡ್ತಾರೆ. ಮರಳಾಗ್ಬಿಡ್ತಾರೋ ಜನ. ಓಕೆ, ಥ್ಯಾಂಕ್ಸ್ ಅಣ್ಣ.